ಹೂ ಅಂದ್ರೆ ಅಜ್ಞಾನ, ರು ಅಂದ್ರೆ ಜ್ಞಾನ. ಸೊ ಆ ಗುರುಕುಲ ಅನ್ನೋದೊಂದು ಇದು ಆಲ್ರೆಡಿ ಏನ್ಷಿಯಂಟ್ ಪ್ರಾಸೆಸ್ ಮಾಸ್ಟರ್ಸ್. ಅಂದ್ರೆ ಆಲ್ರೆಡಿ ಮುಂಚೆ ಇತ್ತು ಇದು. ಮುಂಚೆ ಆ ಗುರುಕುಲಕ್ಕೆ ಎಲ್ಲರನ್ನು ಕಳಿಸ್ತಾ ಇದ್ರು. ಅಲ್ಲಿ ಎಲ್ಲ ಕಲಿದ ಮೇಲೆ ತಿರ್ಗಾ ಅವರು ಪ್ರಾಪಂಚಿಕ ಜೀವನಕ್ಕೆ ಬಂದು ಜೀವನ ಮಾಡ್ತಾ ಇದ್ರು ಮಾಸ್ಟರ್ಸ್. ಮಧ್ಯದಲ್ಲಿ ಅದು ಕಳ್ಕೊಂಡಿದ್ವಿ ನಾವು. ಇವಾಗ ಸತ್ಯಯುಗ ಸ್ಟಾರ್ಟ್ ಆಗಿದೆ. ಅದರಿಂದ ಫಸ್ಟ್ ನಾವು ಆ ಗುರುಕುಲ ಮತ್ತೆ ತಿರ್ಗಾ ರಿಎಸ್ಟಾಬ್ಲಿಷ್ ಮಾಡೋದು ನಮ್ಮ ಕರ್ತವ್ಯ ಮಾಸ್ಟರ್ಸ್. ಅದಕ್ಕೆ ಇವತ್ತು ಮೊದಲನೇ ದಿನ ನಾವು ಆ ಸಂಕಲ್ಪ ಮಾಡಿ ಧ್ಯಾನ ಮತ್ತೆ ಲೈಟ್ ಚಾನಲಿಂಗ್ ಮಾಡಿದ್ದೀವಿ ಮಾಸ್ಟರ್ಸ್. ಸೊ ಅತಿ ಶೀಘ್ರದಲ್ಲಿ ಈ ಗುರುಕುಲ ಎಲ್ಲ ಕಡೆ ಸ್ಥಾಪನೆ ಆಗುತ್ತೆ. ಅದೊಂದೇ ಅಲ್ಲ, ಇದೊಂದು ಸ್ಪಿರಿಚುವಲ್ ಸೈನ್ಸ್, ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದೊಂದು ಸಬ್ಜೆಕ್ಟ್ ಅನ್ನೋದು ನಮ್ಮ ರೆಗ್ಯುಲರ್ ಎಜುಕೇಶನ್ ಅಲ್ಲಿ ಇದೊಂದು ಸಬ್ಜೆಕ್ಟ್ ಆಗಿ ಇನ್ಕ್ಲೂಡ್ ಆಗುತ್ತೆ ಮಾಸ್ಟರ್ಸ್. ಅದು ಗವರ್ಮೆಂಟ್ ಆಫ್ ಇಂಡಿಯಾನೇ ಡಿಸಿಷನ್ ತಗೊಳುತ್ತೆ. ಆ ಇನ್ಸ್ಪಿರೇಷನ್ ಬರಬೇಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾಗೆ ಈ ಗುರುಕುಲಂ ಸ್ಟಾರ್ಟ್ ಮಾಡಿದ್ರೆ ಇದರಲ್ಲಿ ಮಾಡಿಸ್ತಾ ಇರುವ ಆ ಜ್ಞಾನ ನೋಡಿ ಇನ್ಸ್ಪೈರ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಆ ಸಬ್ಜೆಕ್ಟ್ನ ಒಂದು ಅಫಿಷಿಯಲ್ ಆಗಿ ಸೃಷ್ಟಿ ಆಗುತ್ತೆ ಅಷ್ಟೇ. ಅವಾಗ ನಿಮಗೆ ಈ ಜೂಮ್ ಸೆಷನ್ಸ್ ಬೇಕಾಗಿಲ್ಲ, ಈ ಧ್ಯಾನ ಪ್ರಚಾರನೂ ಬೇಕಾಗಿಲ್ಲ, ರ್ಯಾಲೀಸು ಬೇಕಾಗಿಲ್ಲ, ಯಜ್ಞಗಳು ಯಾಗಗಳು ಯಾವುದೂ ಅವಶ್ಯಕತೆ ಇಲ್ಲ. ಬಿಕಾಸ್ ಏನಕ್ಕೆ ಮಕ್ಕಳಿರುವಾಗಲಿಂದನೇ ಅದು ಒನ್ ಆಫ್ ದ ಇದು ಅಲ್ಲಿಂದನೇ ಅದು ಶುರು ಆಗೋದ್ರಿಂದ ಸಪರೇಟ್ ಆಗಿ ಈ ನಾವು ಇವಾಗ ಮಾಡ್ತಾ ಇದ್ವಿ. ಈಗ ನಾವು ಮಾಡ್ಬೇಕಿನ್ನು 5 ವರ್ಷ ಈ ಥರ ಮಾಡಲೇಬೇಕು. ಅದಾದ್ಮೇಲೆ ಏನು ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಈ ಗುರುಕುಲಗಳ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಪ್ರತಿಯೊಂದು ಎಜುಕೇಶನ್, ನಾರ್ಮಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈ ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ಒನ್ ಆಫ್ ದ ಸಬ್ಜೆಕ್ಟ್ ಅನ್ನೋದು ಮ್ಯಾಂಡೇಟರಿ ಇರುತ್ತೆ. ಸೊ ಅವಾಗ ನಾವು ಈ ಥರ ಪುಷ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ 5 ಇಯರ್ಸ್ ನಾವು ಅದು ಪ್ಯಾರಲಲ್ ಆಗಿ ನಡೆಯುತ್ತೆ. ಓಕೆ, ಸೊ ಇದು ನಾವು ಪ್ರತಿದಿನ ಇದು ಒಂದು ಸಂಕಲ್ಪ ಮಾಡಿ ಆ ಎನರ್ಜೀಸ್ ಕೊಟ್ಟು ಈ ಗುರುಕುಲ ಸ್ಥಾಪನಕ್ಕೆ ನಾವು ಅಂದ್ರೆ ಹೈಯರ್ ವರ್ಲ್ಡ್ಸ್ ಅಲ್ಲಿ ಆಲ್ರೆಡಿ ಡಿಸಿಷನ್ ಆಗಿದೆ ಇಂಟರ್ ಗ್ಯಾಲಕ್ಟಿಕ್ ಫೆಡರೇಷನ್ ಅಲ್ಲಿ. ಅದು ಇವಾಗ ಅವರು ಡೈರೆಕ್ಟರ್ಸ್, ನಾವು ಆಕ್ಟರ್ಸ್. ಅವರು ಡಿಸಿಷನ್ ತಗೊಂಡಿರೋದು ಈಗ ನಾವು ಈ ಭೂಮಂಡಲದಲ್ಲಿ ತರಬೇಕು. ಈಗ 108 ರ್ಯಾಲೀಸ್ ಹೆಂಗ್ ತಂದಿದ್ದೀವಿ ನಾವು ಒಂದೇ ದಿನದಲ್ಲಿ, ಅದು ನಡೀತೆ ಆಟೋಮೆಟಿಕ್ ಆಗಿ. 10 ಕೋಟಿ ರ್ಯಾಲೀಸ್ ಅದು ಹಾಗೆ ಮ್ಯಾನಿಫೆಸ್ಟೋ. ಅದೇ ತರ ಇವಾಗ ಗುರುಕುಲನ ನಾವು ಈ ಭೂಮಂಡಲಕ್ಕೆ ತಗೊಂಬರೋಣ. ಅಂದ್ರೆ ಇದು ತಗೊಂಬರೋದೇನಿಲ್ಲ, ಮರ್ತೋಗಿರೋದು ಮತ್ತೆ ತಿರ್ಗಾ ನಾವು ತಗೊಂಡ್ಬರ್ತಾ ಇದ್ವಿ ಅಷ್ಟೇ. ಬೇರೆ ಏನಿಲ್ಲ, ಇದು ನ್ಯೂ ಕಾನ್ಸೆಪ್ಟ್ ಏನಿಲ್ಲ, ಇದು ಆಲ್ರೆಡಿ ಇರೋದೇ. ತಿರ್ಗಾ ನಾವು ಇವಾಗ ಅತಿ ಶೀಘ್ರದಲ್ಲಿ ಸೃಷ್ಟಿ ಆಗುತ್ತೆ ಮಾಸ್ಟರ್ಸ್ ಅಂತ ಹೇಳ್ತಾ. ಸೊ ಈಗ ಸ್ವಾಧ್ಯಾಯ. ಸೊ ನಮ್ಮನ್ನು ನಾವು ಅಧ್ಯಯನ ಮಾಡ್ಕೋಬೇಕು. ನಾವು ಹೇಗೆ ನೋಡ್ತಾ ಇದ್ದೀವಿ, ಹೇಗೆ ಮಾತಾಡ್ತಾ ಇದ್ವಿ, ಹೇಗೆ ಕೇಳಿಸ್ಕೊಳ್ತಾ ಇದೀವಿ, ಹೇಗೆ ಯೋಚನೆ ಮಾಡ್ತಾ ಇದೀವಿ. ಅಜ್ಞಾನದಿಂದ ನೋಡ್ತಾ ಇದೀವ, ಜ್ಞಾನದಿಂದ ನೋಡ್ತಾ ಇದೀವಿ. ಅಜ್ಞಾನದಿಂದ ಮಾತಾಡ್ತಾ ಇದೀನ, ಜ್ಞಾನದಿಂದ ಮಾತಾಡ್ತಾ ಇದೀವಿ. ಅಜ್ಞಾನದಿಂದ ಕೇಳ್ಕೊತಾ ಇದ್ದ ಇದು ತಿಳ್ಕೊಬೇಕಂದ್ರೆ ಈ ಪುಸ್ತಕಗಳು, ಈ ಮಾಸ್ಟರ್ಸ್, ಎನ್ಲೈಟೆಂಡ್ ಮಾಸ್ಟರ್ಸ್ ಬಗ್ಗೆ ನಾವು ತಿಳ್ಕೊಂಡ್ರೆ, ಅದನ್ನ ನಾವು ಆಚರಣೆಗೆ ತರಿದ್ರೆ ನಾವು